ರೈಲು ಹಳಿಯ ಮೇಲೆ ಯಮಧರ್ಮರಾಯ ನೈಋತ್ಯ ರೈಲ್ವೆ ಇಲಾಖೆಯಿಂದ ಲೆವೆಲ್ ಕ್ರಾಸಿಂಗ್ ಜಾಗೃತಿ ಕಾರ್ಯಕ್ರಮ. ರೈಲ್ವೆ ಕ್ರಾಸಿಂಗ್ ಮೇಲೆ ಇದ್ದಕ್ಕಿದ್ದಂತೆ ಯಮಧರ್ಮರಾಯ ಪ್ರತ್ಯಕ್ಷ. ಇದೇನಪ್ಪ, ರೈಲ್ವೆ ಹಳಿ ಮೇಲೆ ಯಮ ಅಂತ ಗಾಬರಿ ಆಗಬೇಡಿ. ಇದು ಮೈಸೂರು ವಿಭಾಗದ ನೈಋತ್ಯ ರೈಲ್ವೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಲೆವೆಲ್ ಕ್ರಾಸಿಂಗ್ ಸಪ್ತಾಹದ ಒಂದು ಜಾಗೃತಿ ಕಾರ್ಯಕ್ರಮ. ಯಮನ ವೇಷಧಾರಿಯನ್ನ ಬಳಸಿಕೊಂಡ ರೈಲ್ವೆ ಇಲಾಖೆ ಸಾರ್ವಜನಿಕರಿಗೆ ವಿನೂತನವಾಗಿ ಜಾಗೃತಿಯನ್ನ ಮೂಡಿಸ್ತಾ ಇದೆ. ಮೈಸೂರಿನ ಜಯನಗರ ರೈಲ್ವೆ ಗೇಟ್ ಬಳಿ ಯಮನ ವೇಷಧಾರಿಯನ್ನ ಬಳಸಿದ ಅಧಿಕಾರಿಗಳು ಅಣುಕು ಪ್ರದರ್ಶನ ಮಾಡುವ ಮೂಲಕ ಜಾಗೃತಿಯನ್ನ ಮೂಡಿಸಿದ್ದಾರೆ. ರೈಲ್ವೆ ಕ್ರಾಸಿಂಗ್ ವೇಳೆ ಸುರಕ್ಷತೆ ಅನುಸರಿಸಿರುವ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ರೈಲ್ವೆ ಸ್ಕೌಟ್ಸ್ ವಿದ್ಯಾರ್ಥಿಗಳನ್ನು ಬಳಸಿ ಅಣುಕು ಪ್ರದರ್ಶನ ನಡೆಸಿದ್ರು. ರೈಲು ಸಮೀಪ ಇರುವ ವೇಳೆ ಬೈಕ್ನಲ್ಲಿ ನುಸುಳುವ ಪ್ರಯತ್ನ ನಡೆಸುವುದು, ಕಿವಿಗಳಿಗೆ ಏರ್ಫೋನ್ ಧರಿಸಿ ಹಳಿಗಳನ್ನು ದಾಟುವಾಗ ಹೇಗೆ ಅನಾಹುತ ಸಂಭವಿಸುತ್ತದೆ ಎನ್ನುವುದರ ಬಗ್ಗೆ ಅಣುಕು ಪ್ರದರ್ಶನವನ್ನು ನಡೆಸಿ ಜಾಗೃತಿಯನ್ನು ಮೂಡಿಸಿ ಗಮನವನ್ನು ಸೆಳೆದಿದ್ದಾರೆ. ಒಂದು 5 ನಿಮಿಷ ಪೇಷನ್ಸ್ ಇಂದ ಈ ನಾಟಕ ನೋಡಬೇಕು ಅಂತ ಎಲ್ರಿಗೂ ವಿನಂತಿ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಿತ್ರಗುಪ್ತರೆ, ಚಿತ್ರಗುಪ್ತರು ಫ್ಯಾಮಿಲಿ ಜೊತೆ ವೆಕೇಶನ್ ಹೋಗಿದ್ದಾರೆ, ಮರ್ತೇ ಬಿಟ್ಟಾರಲ್ಲ. ಇವತ್ತು ನಾನೇ ಚಿತ್ರಗುಪ್ತ, ನಾನೇ ಯಮಧರ್ಮ. ಈಗ ಭೂಲೋಕದಲ್ಲಿ ಏನು ನಡೀತಿದೆ ನೋಡೋಣ. ಇವತ್ತು ನಮ್ಮ ಯಮಲೋಕಕ್ಕೆ ಬರುವ ಅತಿಥಿಗಳಾರು ಇಲ್ಲಿ ಯಾರು ನಿಂತಿದ್ದಾನೆ? ಓಹೋ, ಇವನ ಸಾವು ಖಚಿತ. ನೋಡಿ, ಬಾ ಮಗು, ಬಾ. ಇನ್ನು ಆಯಸ್ಸು ಮುಗೀತು. ನೋಡಿದ್ರಲ್ಲ, ಏರ್ಫೋನ್ ಹಾಕೊಂಡು ಟ್ರ್ಯಾಕ್ ಮಧ್ಯೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಟ್ರೈನ್ ಬರೋದು. ಅದರಿಂದ ಟ್ರೈನ್ ಬಂದು ಕುತ್ಕೊಂಡು ಅವ್ರ ಸಾವು ಸಂಭವಿಸುತ್ತೆ. ಸೊ ದಯವಿಟ್ಟು ಯಾರು ಟ್ರ್ಯಾಕ್ ಮಧ್ಯದಲ್ಲಿ ಏರ್ಫೋನ್ ಹಾಕೊಂಡು ಹೋಗೋದು, ಟ್ರೈನ್ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಹಾಗೆ ಇನ್ನೊಂದು ಸೀನ್ ತೋರಿಸ್ತೀವಿ, ಅದೇಗೆ ನೋಡಿ. ಮುಂದಿನ ವ್ಯಕ್ತಿ ಯಾರು? ಬಂದನಲ್ಲ, ಅದ್ಭುತ ಮಾನವ. ಬಾಬಾ, ಅತಿ ವೇಗ, ತಿಥಿ ವೇಗ. ಓದನು ನಮ್ಮ ಯಮಲೋಕಕ್ಕೆ ಇಂದು ಅತಿಥಿಗಳು ಜಾಸ್ತಿ ಆಗುತ್ತಿದ್ದಾರೆ. ಬಾ ಮಗು. ನೋಡಿದಿರಲ್ಲ, ಈಗ ಬೈಕಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಟೈಮ್ ಆಗಿತ್ತು ಅಂತ ಗ್ಯಾಪ್ ಇತ್ತು ಅಂದ್ರೆ ಆ ಗ್ಯಾಪ್ ಅಲ್ಲೇ ಹಿಂಗ್ ಹೋಗಕ್ ನೋಡ್ತಾರೆ. ಟ್ರೈನ್ ಯಾವ ಸ್ಪೀಡ್ ಅಲ್ಲಿ ಇರುತ್ತೆ ಗೊತ್ತಾಗಲ್ಲ. 100 ಸ್ಪೀಡ್ 90 ಸ್ಪೀಡ್ ಇರುತ್ತೆ. ಅಂದ್ರೆ ಆಟೋಮೆಟಿಕ್ ಆಗಿ ಸ್ಪಾಟ್ ಎತ್ತಾಗ ಹೋಗ್ತೀರಾ. ದಯವಿಟ್ಟು ಎಲ್ಸಿ ಗೇಟ್ ಇಂದ 5 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಳ್ಳಿ. ನಿಮ್ ಸೇಫ್ಟಿಗೋಸ್ಕರ ನಾವು ಪ್ರತಿ ವರ್ಷ ಈ ಸೇಫ್ಟಿ ಅವೇರ್ನೆಸ್ ಅನ್ನೋದು ಮಾಡೋದು. ಹಾಗೆ ಇನ್ನೊಂದು ಸನ್ನಿವೇಶ ಇದೆ, ಅದು ನೋಡ್ಬೇಡ. ನೋಡಿ, ಬಂದರು ಮಕ್ಕಳೇ, ತಂದೆ ತಾಯಿ ಮಕ್ಕಳಿಗೆ ಪ್ರೀತಿಯಿಂದ ಅಭಿಸುತ್ತಾರೆ. ಇವರು ಶೋಕಿಯನ್ನು ಮಾಡಿ ಸಾಯುತ್ತಾರೆ. ನೋಡಿ, ನೋಡಿದ್ರಲ್ಲ, ಮಕ್ಕಳಿಗೆ ಏನ್ ಮಾಡ್ತಾರೆ, ಸೈಕಲ್ ಅಲ್ಲಿ ಹೋಗ್ಬೇಕಾರೆ ಕ್ರೇಜ್ ಇರುತ್ತೆ ಅವ್ರಿಗೆ, ಟ್ರ್ಯಾಕ್ ಮೇಲೆ ನೋಡ್ಕೊಂಡು ಹೋಗ್ಬೇಕು, ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ದಯವಿಟ್ಟು ನಿಮ್ ಮಕ್ಕಳಿಗಾಗ್ಲಿ ಸೈಕಲ್ ಹಿಡ್ಕೊಂಡು ಹೋಗ್ತಾರೆ ಹೇಳಿ, ರೈಲ್ವೆ ಎಲ್ಸಿಗೆ ಟ್ರ್ಯಾಕ್ ಮೇಲೆ ಹಿಡ್ಕೊಂಡು ಹೋಗ್ಬೇಡಿ. ಇದರ ಆಕ್ಸಿಡೆಂಟ್ಗಳು ಜಾಸ್ತಿ ಇರುತ್ತೆ. ಸೊ ರೈಲ್ವೆಯಿಂದ ಒಂದು ಚಿಕ್ಕ ಅವೇರ್ನೆಸ್ ಪ್ರೋಗ್ರಾಮ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು.